हरिः ओम्। व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಆ, ಸಹಜವಾದಂತಹ ಪ್ರಮದಾನಾಂ ಸ್ವಭಾವಂ, ಸ್ತ್ರೀಯರ ಸ್ವಭಾವವನ್ನ ಜಗತ್ತಿಗೆ ಪ್ರಕಟ ಮಾಡಬೇಕು ಅಂತ ರುಕ್ಮಿಣೀ ದೇವಿಗೆ ಸಂದಂತಹ ಗೌರವವನ್ನು ಕಂಡು ಸತ್ಯಭಾಮಾದೇವಿಯರು ಕೋಪಗೊಂಡವರಂತೆ ನಟಿಸಿದರು. ಆವಾಗ ಪರಮಾತ್ಮ ಹೇಳ್ತಾನೆ, ರುಕ್ಮಿಣಿ ಕೊಟ್ಟಿದ್ದು ಬರೀ ಒಂದು ಪಾರಿಜಾತ ಪುಷ್ಪ ಮಾತ್ರ, ನಾನ್ ನಿನಗೆ ಪಾರಿಜಾತ ತರುವನ್ನೇ ಮರವನ್ನೇ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿ ಸತ್ಯಭಾಮಿ ಜೊತೆಗೆ ಗರುಡನನ್ನು ಏರಿಕೊಂಡು ಪ್ರಾಗ್ಜ್ಯೋತಿಷಪುರಕ್ಕೆ ಪರಮಾತ್ಮ ಹೊರಟ ಅಂತ. ಆ ಸಂದರ್ಭದಲ್ಲಿ ಸತ್ಯಭಾಮಾದೇವಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮತ್ತು ಲೋಕ ಶಿಕ್ಷಣಕ್ಕೋಸ್ಕರ ಭೀಮದ್ವಾದಶಿ ಎನ್ನುವಂತಹ ಒಂದು ಅಪೂರ್ವವಾದಂತಹ ವ್ರತವನ್ನ ಮಾಡಿ ತಲೆಯ ಮೇಲೆ ರಾತ್ರಿ ಇಡೀ ಕೋಟಿ ಜಲಧಾರೆಗಳನ್ನ, ಅರ್ಥಾತ್ ಕೋಟಿ ಪಾತ್ರೆಗಳನ್ನ ಇಟ್ಟುಕೊಂಡು ಆ ಮೂಲಕ ತಲೆಯ ಮೇಲೆ ನಿರಂತರವಾದಂತಹ ಜಲಧಾರೆ ಬೀಳ್ತಾ ಇರಬೇಕು. ಆ ರೀತಿಯಾದಂತ ದಿವ್ಯ ವ್ರತವನ್ನ ಮಾಡಿದ್ದಳು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 89ನೇ ಶ್ಲೋಕದಿಂದಾಗಿ ಪ್ರಾರಂಭ. ತಯಾ ಯುಕ್ತೋ ಗರುಡ ಸ್ಕಂಧ ಸಂಸ್ಥೋ ದೂರಾನುಯಾತೋ ವಜ್ರಭೃತಾಪ್ಯನುಜ್ಞಾಂ. ದತ್ವಾ ಮುಷ್ಮೈ ಪ್ರಯಯೌ ವಾಯುಜುಷ್ಟಾಂ ಆಶಾಂ ಕೃಷ್ಣೋ ಭೌಮವಧೆ ಧೃತಾತ್ಮ. ತಚ್ಛೇದ ತಯಾ ಯುಕ್ತಃ ಗರುಡಸ್ಕಂಧ ಸಂಸ್ಥಃ ದೂರಾನುಯಾತಃ ವಜ್ರಭೃತ ಅಪಿ ಅನುಜ್ಞಾಂ ದತ್ವಾ ಅಮುಷ್ಮೈ ಪ್ರಯಯೌ ವಾಯುಜುಷ್ಟಾಂ ಆಶಾಂ ಕೃಷ್ಣಃ ಭೌಮವಧೆ ಧೃತಾತ್ಮ. ಹೀಗೆ ಪರಮಾತ್ಮ ಹೊರಟ. ಪರಮಾತ್ಮನ ಸಂಕಲ್ಪ ಏನಿತ್ತು? ಭೌಮವಧೆ ಧೃತಾತ್ಮ, ಭೌಮನ ನರಕಾಸುರನನ್ನ ಸಂಹಾರ ಮಾಡಬೇಕು ಅಂತ ಧೃತಾತ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಒಂದು ಆತ್ಮ ಅಂದ್ರೆ ಪ್ರಧಾನವಾಗಿ ಪರಮಾತ್ಮ ಅಂತ ಅರ್ಥ, ಇನ್ನೊಂದು ನಾವು ಜೀವಾತ್ಮ ಅಂತ ಅರ್ಥ, ಇನ್ನೊಂದು ಮನಸ್ಸು ಅಂತ ಅರ್ಥ. ಹಾಗೆ ಧೃತ ಆತ್ಮ ಮನಸ್ಸಿನಲ್ಲಿ ಭೌಮನ ಸಂಹಾರವನ್ನು ಸಂಕಲ್ಪ ಮಾಡಿಕೊಂಡಂತಹ ಪರಮಾತ್ಮ ತಯಾಯುಕ್ತ, ತಯಾ ಅಂದ್ರೆ ಅವಳಿಂದ, ಸತ್ಯಭಾಮೆಯೊಂದಿಗೆ ಕೂಡಿಕೊಂಡು ಗರುಡ ಸ್ಕಂಧ ಸಂಸ್ಥಃ, ಸ್ಕಂಧ ಅಂದ್ರೆ ಹೆಗಲು, ಗರುಡನ ಹೆಗಲೇ ಏರಿ ತಾನು ಪ್ರಯಾಣವನ್ನು ಮಾಡಿದ. ಪ್ರಯಾಣವನ್ನು ಮಾಡಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನ ದೂರಾನುಯಾತಃ, ತುಂಬಾ ದೂರದವರೆಗೆ ಈ ದೇವೇಂದ್ರ ಫಾಲೋ ಮಾಡ್ಕೊಂಡು ಬಂದ ಅಂತೆ. ಫಾಲೋ ಮಾಡ್ಕೊಂಡು ಬಂದಾಗ
ಕೊನೆಗೆ ಪರಮಾತ್ಮ ಹೇಳಿದ, ಇಂದ್ರ ನೀನು ನಿನ್ನ ಲೋಕಕ್ಕೆ ಹೋಗಿಬಿಡು ಅಂತ ಹೇಳಿದ. ಹೀಗೆ ಅವನಿಗೆ ಅನುಜ್ಞಾಂದತ್ವ, ಅವನ ಊರಿಗೆ ಹೋಗಲು ಅಪ್ಪಣೆಯನ್ನು ನೀಡಿ ಪರಮಾತ್ಮ ವಾಯುಜುಷ್ಟಾಂ ಆಶಾಂ ಪ್ರಯಯೋ. ವಾಯುಜುಷ್ಟ ಆದ್ರೆ, ಜುಷ್ಟ ಆದ್ರೆ ಪಾಲನೆ ಮಾಡೋದು ಅಂತ ಅರ್ಥ, ವಾಯುವ್ಯ ದಿಕ್ಕು. ಅಂತಹ ವಾಯುವ್ಯ ದಿಕ್ಕಿಗೆ ಪರಮಾತ್ಮ ಪ್ರಯಾಣವನ್ನು ಮಾಡಿದ. ಆಶಾ ಅಂದ್ರೆ ದಿಕ್ಕು ಅಂತ. ಹೀಗೆ ಆ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಿ, ಪರಮಾತ್ಮನ ಯಾವ ನಿರ್ಧಾರಗಳು ಕೂಡ ದೃಢವಾದದ್ದೇನೆ, ನಮ್ಮ ನಿರ್ಧಾರಗಳು ಮಾತ್ರ ಚಂಚಲವಾಗಿ ಇರ್ತವೆ, ಕೆಲವೊಮ್ಮೆ ಅಚಲವಾಗಿ ಇರ್ತವೆ. ಆದರೆ ಪರಮಾತ್ಮನ ನಿರ್ಧಾರಗಳು, ಸಂಕಲ್ಪಗಳು ಹಾಗಲ್ಲ, ಸತ್ಯ ಸಂಕಲ್ಪ ಪರಮಾತ್ಮ. ಅಂತಹ ಪರಮಾತ್ಮ ತಾನು ವಾಯುವ್ಯ ದಿಕ್ಕಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಮುಂದೆ ಭೌಮೋ ಹ್ಯಾಸೀತ್ ಬ್ರಹ್ಮವರಾತ್ ಅವಧ್ಯ ನಶಸ್ತ್ರಹೃಜ್ಜೀಯಸೆ ಇತ್ಯಮುಷ್ಮೈ. ದತ್ತೋ ವರೋ ಬ್ರಹ್ಮಣ ತದ್ವದೇವ ತಸ್ಯಾಮಾತ್ಯಾನಾಂ ತದ್ವದವಧ್ಯತಾ ಚ. ಪದಚ್ಛೇದ. ವಾಯ್ಸ್ ಬ್ರೇಕ್ ಆಗ್ತಿದೆನಾ? ಎಲ್ರಿಗೂ ಆಗ್ತಿದೆನಾ ವಾಯ್ಸ್ ಬ್ರೇಕ್? ಮೋಸ್ಟ್ಲಿ ಆಗ್ತಾ ಇಲ್ಲ, ನೆಟ್ವರ್ಕ್ ಸರಿ ಇದೆ. ಕರೆಕ್ಟ್ ಬರ್ತಿದೆ, ಸರಿ. ಎಲ್ಲಿ ತನಕ ಆಯ್ತು? ಪದಚ್ಛೇದ. ಪದಚ್ಛೇದ ಪೂರ್ತಿ ಆಯ್ತಾ? ಆಯ್ತು. ಹಾ, ಪರಮಾತ್ಮ ನರಕಾಸುರನ ಸಂಹಾರಕ್ಕೋಸ್ಕರ ಅಂತ ಪ್ರಯಾಣವನ್ನು ಮಾಡಿದ. ನರಕಾಸುರ, ಅವನ ಸಾಮರ್ಥ್ಯ ಏನು, ವರಗಳೇನು ಅಂತ ಹೇಳಿದ್ರೆ, ಅವನಿಗೆ ಚತುರ್ಮುಖ ಬ್ರಹ್ಮದೇವರ ವರದಿಂದಾಗಿ ಅವಧ್ಯ ಆಸೀತ್, ಅವನಿಗೆ ಅವಧ್ಯತ್ವ ವರ ಇತ್ತು. ಬ್ರಹ್ಮದೇವರು ಅವಧ್ಯತ್ವ ವರವನ್ನು ಕೊಟ್ಟುಬಿಟ್ಟಿದ್ರು, ಸಾಕ್ಷಾತ್ ಪರಮಾತ್ಮನ ಮಗನೇ ಅವನು. ಅವಧ್ಯತ್ವ ವರವನ್ನು ಕೊಟ್ಟಿದ್ರು. ಮತ್ತೆ ಹೇಳ್ತಾರೆ, ಅಷ್ಟು ಮಾತ್ರ ಅಲ್ಲ, ಅಜೇಯ, ನಿನ್ನನ್ನು ಕೊಲ್ಲದೇ ಇರೋದು ಮಾತ್ರ ಅಲ್ಲ, ನಿನ್ನನ್ನು ಯಾರೂ ಕೂಡ ಸೋಲಿಸದೇ ಇರ್ಲಿ ಅಂತ ವರವನ್ನು ಕೊಟ್ಟಿದ್ರು ಬ್ರಹ್ಮದೇವರು. ಹೇಗೆ? ಒಂದು ಬ್ರಹ್ಮವರಾತ್ ಅವಧ್ಯ, ಇನ್ನೊಂದು ಶಸ್ತ್ರಭೃತ್ ನಜೀಯಸೆ, ನೀನು ಶಸ್ತ್ರ ಹಿಡಿದುಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ನಿಂತರೆ ನಿನ್ನನ್ನು ಯಾರೂ ಕೂಡ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಜೇಯತ್ವ, ಅದೇ ರೀತಿಯಾಗಿ ಅವಧ್ಯತ್ವ, ಎರಡು ವರಗಳನ್ನ ಬ್ರಹ್ಮದೇವರು ಅವನಿಗೆ ಕೊಟ್ಟಿದ್ರು. ಅಷ್ಟು ಮಾತ್ರ ಆಗಿದ್ರೆ ಏನೋ ನಡೀತಾ ಇತ್ತು. ಬ್ರಹ್ಮದೇವರು ಅವನ ಮಂತ್ರಿಗಳಿಗೂ ಕೂಡ, ತಸ್ಯ ಅಮಾತ್ಯಾನಾಂ, ಅಮಾತ್ಯ ಅಂದ್ರೆ ಮಂತ್ರಿಗಳು, ಆ ನರಕಾಸುರನ ಮಂತ್ರಿಗಳಿಗೂ ಕೂಡ ತದ್ವದೇವ, ಆ ನರಕಾಸುರನಿಗೆ ಕೊಟ್ಟಂತೆ ಅವಧ್ಯತ್ವ ವರವನ್ನ ಮತ್ತೆ ಅಜೇಯತ್ವ ವರವನ್ನ, ಹೀಗೆ ಒಟ್ಟಿನಲ್ಲಿ ನರಕಾಸುರನಿಗೆ, ಅದೇ ರೀತಿಯಾಗಿ ಅವನ ಎಲ್ಲ ಮಂತ್ರಿಗಳಿಗೆ ಅವಧ್ಯತ್ವ ವರ ಮತ್ತು ಅಜೇಯತ್ವ ವರ ಇತ್ತು. ಆ ರೀತಿಯಾಗಿ ಮೊದಲೇ ದುಷ್ಟರು, ಜೊತೆಗೆ ಬ್ರಹ್ಮದೇವರ ಅವಧ್ಯತ್ವ ಅಜೇಯತ್ವ ವರ
ಇದರಿಂದಾಗಿ ಭಾರಿ ದುಷ್ಟತನವನ್ನ ಎಲ್ಲ ಕಡೆ, ಎಲ್ಲಿ ತನಕ ಅಂದ್ರೆ ದೇವಲೋಕದ ತನಕವೂ ಕೂಡ ತಮ್ಮ ದುಷ್ಟತನವನ್ನ ಮೆರಿತಾ ಇದ್ರು. ಮುಂದೆ ಭೌಮೇನ ಜೇಯತ್ವಮಪಿ ಹೆಮೀಶಾಂ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಡ ರೂಪಾತ್. ವಿಷ್ಣೋರ್ಜಾತಾಯಾಸ್ಯ ದುರ್ಗಂ ಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಃ. ಪದಚ್ಛೇದ. ಭೌಮೇನ ಜೇಯತ್ವಂ ಅಪಿ ಹಿ ಅಮೀಶಾಂ ದತ್ತಂ ಭೌಮಾಯ ಬ್ರಹ್ಮಣ ಕ್ರೋಡ ರೂಪಾತ್. ವಿಷ್ಣೋಃ ಜಾತಾಯಾಃ ಜಾತಾಯ ಅಸ್ಯ ದುರ್ಗಂ ಚ ದತ್ತಂ ಪ್ರಾಗ್ಜ್ಯೋತಿಷಂ ನಾಮ ಪುರಂ ಸಮಸ್ತೈಃ. ಸರಿ, ನರಕಾಸುರ ಏನೋ ಅವಧ್ಯರಾಗಿದ್ದ, ಅಜೇಯನಾಗಿದ್ದ. ಮಂತ್ರಿಗಳು ಅವಧ್ಯರಾಗಿದ್ರು, ಅಜೇಯರಾಗಿದ್ರು. ಅಂತಹ ಅವಧ್ಯರಾದಂತಹ ಅಜೇಯರಾದಂತಹ ಮಂತ್ರಿಗಳಿಗೆ ನರಕಾಸುರನ ಕೈ ಕೆಳಗಡೆ ಕೆಲಸ ಮಾಡುವಂತಹ ಅನಿವಾರ್ಯತೆ ಏನಿತ್ತು. ಈಗೂ ಅವಧ್ಯತ್ವ ವರ ಇದೆ, ಅಜೇಯತ್ವ ವರ ಇದೆ. ಯಾವುದೋ ಒಂದು ದೊಡ್ಡ ದೇಶವನ್ನು, ರಾಜ್ಯವನ್ನು ಆರಾಮವಾಗಿ ಆಕ್ರಮಣ ಮಾಡಿ ರಾಜನನ್ನ ಕೊಂದೋ ಸೋಲಿಸಿಯೋ ತಾವೇ ಸ್ವತಃ ಒಬ್ಬ ರಾಜರಾಗಿ ರಾಜ್ಯಭಾರ ಮಾಡಬಹುದಾಗಿತ್ತು. ಅದಕ್ಕೆ ಬೇಕಾದಂತಹ ಅವಧ್ಯತ್ವ ವರ ಇದೆ, ಅಜೇಯತ್ವ ವರ ಇದೆ. ಅಷ್ಟೆಲ್ಲ ಇದ್ದರೂ ಕೂಡ 5 ಜನ ಇದ್ದಾರೆ, ಮುಂದೆ ಬರುತ್ತೆ. ಅವರೆಲ್ಲ ಸೇರಿಕೊಂಡು ಪ್ರತ್ಯೇಕ ರಾಜ್ಯವನ್ನೇ ಕಟ್ಬೋದಾಗಿತ್ತು. ಅವರು ಯಾಕೆ ನರಕಾಸುರನ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ರು ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರಲ್ಲಿ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ರು. ಭೌಮೇನ ಜೇಯತ್ವಮಪಿ ಅಮೀಶಾಂ. ಮಂತ್ರಿಗಳಿಗೆ ಅಜೇಯತ್ವ ವರ, ಅವಧ್ಯತ್ವ ವರ ಇದೆ. ಆದರೆ ಜೊತೆಗೊಂದು ಮೈನಸ್ ಪಾಯಿಂಟ್ ಕೂಡ ಇತ್ತು. ನರಕಾಸುರ ಮಾತ್ರ ಅವರನ್ನು ಗೆಲ್ಬಹುದು ಅಂತ ವರವನ್ನು ಕೊಟ್ಬಿಟ್ಟಿದ್ರು. ಹಾಗಾಗಿ ಅವರೇನಾದ್ರೂ ಒಂದು ವೇಳೆ ನರಕಾಸುರನ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ನರಕಾಸುರ ಬಂದು ಅವರನ್ನ ಗೆದ್ದು ಬಿಡ್ತಾನೆ. ಹಾಗಾಗಿ ನರಕಾಸುರ ಮಾತ್ರ ಅವರನ್ನು ಗೆಲ್ಬಹುದಾಗಿತ್ತು ಎನ್ನುವಂತಹ ವರದಿಂದಾಗಿ ಅವರೇ ಮಾಡಿದ್ರು, ಅನಿವಾರ್ಯವಾಗಿ ಅವನ ಕೈ ಕೆಳಗಡೆ ಮಂತ್ರಿಗಳಾಗಿ ಇದ್ರು. ಸರಿ, ಇವನ್ ಯಾರು ನರಕಾಸುರ ಅಂತಂದ್ರೆ ಕ್ರೋಢ ರೂಪಾತ ವಿಷ್ಣೋಹೋ. ಕ್ರೋಢ ಅಂದ್ರೆ ವರಾಹ, ವರಾಹ ರೂಪಿಯಾದಂತಹ ಪರಮಾತ್ಮನ ಮಗ, ಭೂದೇವಿಯ ಮಗ. ಇಂತಹ ನರಕಾಸುರನಿಗೆ ಯಾವ ಬ್ರಹ್ಮದೇವರು ಒಂದು ನಗರವನ್ನು ಕೂಡ ಕೊಟ್ಟಿದ್ರು ಅಂತೆ. ದುರ್ಗಂ ಪ್ರಾಗ್ಜ್ಯೋತಿಷಂ ನಾಮಪುರಂ. ದುರ್ಗ ಅಂದ್ರೆ ಹೋಗ್ಲಿಕ್ಕೆ ಅಸಾಧ್ಯವಾದದ್ದು ಅಂತ, ಅಂದ್ರೆ ಶತ್ರುಗಳಿಗೆ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪ್ರಾಗ್ಜ್ಯೋತಿಷ ಎನ್ನುವಂತಹ ಒಂದು ಪಟ್ಟಣವನ್ನು ಕೂಡ ಬ್ರಹ್ಮದೇವರು ಅವನಿಗೆ ಕೊಟ್ಟಿದ್ದರು. ಹೀಗೆ ನರಕಾಸುರ ಮಹಾಪರಾಕ್ರಮಿಯಾಗಿದ್ದ ಅಂತ. ಈ ಪ್ರಾಗ್ಜ್ಯೋತಿಷ ಪಟ್ಟಣ ಅಂದ್ರೆ ಇವತ್ತಿನ ಅಸ್ಸಾಂ ಪ್ರದೇಶ, ಏನು ಗುಡ್ಡಗಾಡು ಪ್ರದೇಶ ಅಂತ ನಾವು ಕೇಳ್ತೀವಲ್ಲ, ಅಂತಹ ಅಸ್ಸಾಂ ಪ್ರದೇಶ ಹಿಂದೆ ಪ್ರಾಗ್ಜ್ಯೋತಿಷ
ಪಟ್ಟಣ, ನರಕಾಸುರನ ರಾಜಧಾನಿಯಾಗಿತ್ತು. ಇಂದು ಅಸ್ಸಾಂ ಆಗಿದೆ. ಮುಂದೆ ಆಸೀತ್ ಬಾಹ್ಯೆ ಗಿರಿದುರ್ಗಂ ತದಂತಹ ಪಾನೀಯ ದುರ್ಗಂ ಮೌರವಂ ಪಾಶದುರ್ಗಂ. ತಸ್ಯಾಪ್ಯಂತಃ ಶುರಧಾರೋಪಮಂ ತತ್ಪಾಶಾಶ್ಚತೆ ಷಟ್ ಸಹಸ್ರಾಹ ಸುಘೋರಾಹ. ಉಪಚ್ಛೇದ ಆಸೀತ್ ಬಾಹ್ಯೆ ಗಿರಿದುರ್ಗಂ ತದಂತಹ ಪಾನೀಯದುರ್ಗಂ ಮೌರವಂ ಪಾಶದುರ್ಗಂ ತಸ್ಯ ಅಪಿ ಅಂತಃ ಕ್ಷುರಧಾರೋಪಮಂ ತತ್ಪಾಶಾಃ ಚ ತೇ ಷಟ್ ಸಹಸ್ರಾಃ ಸುಘೋರಾಃ. ಆ ಪ್ರಾಗ್ಜ್ಯೋತಿಷ ಪಟ್ಟಣ ಯಾವ ರೀತಿ ಇತ್ತು? ಆ ಪಟ್ಟಣದ ಲಾಸ್ಟ್ ಲೇಯರ್, ಕೊನೆಯ ಲೇಯರ್ ಯಾವ ರೀತಿ ಇತ್ತು ಅಂದ್ರೆ ಗಿರಿದುರ್ಗಂ, ದೊಡ್ಡ ಪಟ್ಟಣದ ದುರ್ಗ, ಕೋಟೆ ಇತ್ತು ಅಂತೆ. ಅಂದ್ರೆ ಪರ್ವತದ ಕೋಟೆ, ಸುತ್ತಲೂ ನಗರದ ಹೊರಗಡೆ ಸುತ್ತಲೂ ಕೂಡ ದೊಡ್ಡ ದೊಡ್ಡ ಪರ್ವತಗಳು, ಶತ್ರುಗಳು ಒಳಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತದಂತಹ ಪಾನೀಯ ದುರ್ಗಂ, ಪರ್ವತವನ್ನು ದಾಟಿ ಹೇಗಾದ್ರೂ ಬಂದ್ರೆ ಒಳಗಡೆ ಜಲದುರ್ಗ, ನೀರಿನ ದುರ್ಗ, ದುರ್ಗಾದೇ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರುವುದಂತ, ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತೆ ನೀರಿನ ದೊಡ್ಡ ಪ್ರದೇಶವನ್ನು ಬ್ರಹ್ಮದೇವರು ನಿರ್ಮಾಣ ಮಾಡಿ ಕೊಟ್ಟಿದ್ರು. ಅದಾದ ಮೇಲೆ ಮೌರವಂ ಪಾಶದುರ್ಗಂ, ಪಾಶ ಅಂದ್ರೆ ಸರಪಳಿಗಳು, ಮುರ ಎನ್ನುವಂತಹ ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡಿದಂತಹ ಪಾಶದುರ್ಗ, ಸರಪಳಿಗಳ ದುರ್ಗ ಇತ್ತು. ಹೀಗೆ ಪರ್ವತ ದುರ್ಗ, ಜಲದುರ್ಗ, ಪಾಶದುರ್ಗ. ಪಾಶಗಳು ಹೇಗಿದ್ದು, ಸರಪಳಿಗಳು ಹೇಗಿದ್ದು ಅಂತಂದ್ರೆ ಕ್ಷುರಧಾರೋಪಂ, ಕ್ಷುರ ಅಂದ್ರೆ ಈ ಕತ್ತಿ, ಕತ್ತಿಯ ಅಲುಗಿನಂತೆ ಚೂಪಾದಂತಹ ಸರಪಳಿಗಳು, ಅಂತಹ ಒಂದಲ್ಲ ಎರಡಲ್ಲ ಷಟ್ ಸಹಸ್ರಾಹ ಸುಘೋರಾಹ, 6,000 ಭಯಂಕರವಾದಂತಹ ಆ ಪಾಶಗಳು, ಪಾಶದ ದುರ್ಗ ಅಲ್ಲಿ ಇತ್ತು. ಹೀಗೆ ಪರ್ವತ ದುರ್ಗ, ಜಲದುರ್ಗ ಮತ್ತು ಭಯಾನಕವಾದಂತಹ ಪಾಶ ದುರ್ಗ ಇತ್ತು. ಆ ರೀತಿಯಾದ ಒಂದು ಟೈಟ್ ಸೆಕ್ಯೂರಿಟಿ ಎಂಬುದು ಆ ನರಕಾಸುರನ ನಗರಕ್ಕಿತ್ತು. ಮುಂದೆ ಅಭೇದ್ಯತ್ವಂ. ಆಚಾರ್ಯ ಕ್ಷುರಾಧಾರೋಪಂ ಅಂದೇನು? ಕ್ಷುರಧಾರ ಅಂದ್ರೆ, ಕ್ಷುರ ಅಂದ್ರೆ ಕತ್ತಿ, ಧಾರ ಅಂದ್ರೆ ಅಲುಗು, ಅಂದ್ರೆ ಕತ್ತಿ ಅಲಗಿನಂತೆ ಚೂಪಾದದ್ದು ಅಂತ. ಮುಂದೆ ಅಭೇದ್ಯತ್ವಂ ಅರಿಭಿರತಾರ್ಯತಾ ಚ ದತ್ತಾ ದುರ್ಗಾಣಾಂ ಬ್ರಹ್ಮಣಾರಾಧಿತೇನ.
ಇದು ಇಷ್ಟೇ ಒಂದು ಶ್ಲೋಕ. ಪದಚ್ಛೇದ ಅಭೇದ್ಯತ್ವಂ ಅರಿಭಿಃ ಅತಾರ್ಯತ ಚ ದತ್ತ ದುರ್ಗಾಣಂ ಬ್ರಹ್ಮಣ ಆರಾಧಿತೇನ. ಆ ಮೂರೂ ದುರ್ಗಗಳು ಕೂಡ ಏನಾಗಿತ್ತು, ಅರಿಭಿಹಿ ಅಭೇದ್ಯತ್ವಂ, ಅರಿ ಅಂದ್ರೆ ಶತ್ರುಗಳು, ಅರಿವಿಹಿ ಅಭೇದ್ಯ, ಯಾವ ಶತ್ರುಗಳು ಕೂಡ ಅದನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅತಾರ್ಯತ, ತಾರ್ಯ ಅಂತಂದ್ರೆ ದಾಟೋದು, ಅತಾರ್ಯತ ದಾಟ್ಲಿಕ್ಕೆ ಸಾಧ್ಯವಾಗಿರ್ಲಿಲ್ಲ. ಪರ್ವತ ದುರ್ಗವನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ, ಜಲದುರ್ಗವನ್ನು ಸಾಧ್ಯ ಇಲ್ಲ, ಪಾಶದುರ್ಗವು ಸಾಧ್ಯ ಇಲ್ಲ. ಹೀಗೆ ಶತ್ರುಗಳಿಗೆ ಅದನ್ನ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಇನ್ನು ಅದನ್ನ ದಾಟ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಒಂದು ದುರ್ಗವನ್ನ ಬ್ರಹ್ಮಣ ಆರಾಧಿತೇನ, ನರಕಾಸುರನಿಂದ ಪೂಜಿತರಾದಂತಹ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ಈ ರೀತಿಯಾದಂತಹ ಒಂದು ಪ್ರಾಗ್ಜ್ಯೋತಿಷ ಪಟ್ಟಣವನ್ನ ಕೊಟ್ಟಿದ್ದರು. ಮುಂದೆ ತಸ್ಯಾಮಾತ್ಯಾಹ ಪೀಠಮುರೌ ನಿಶುಂಭ ಹಯಗ್ರೀವೌ ನಾರಾಯಣ ಪಂಚಜನಶ್ಚ ಶೂರಾಃ. ಸಂಕಲ್ಪ್ಯತಾನ್ ಲೋಕಪಾಲಾನಹಂ ಚ ಬ್ರಹ್ಮೇತ್ಯದ್ಧ ಭಾಷಮಾಣಃ ಸ ಆಸ್ತೆ. ಪದಚ್ಛೇದ ತಸ್ಯ ಅಮಾತ್ಯಃ ಪೀಠಮುರೌ ನಿಶುಂಭ ಹೇಗ್ರೀವೌ ಪಂಚಜನಃ ಚ ಶೂರಾಃ ಸಂಕಲ್ಪ್ಯ ತಾನ್ ಲೋಕಪಾಲಾನ್ ಅಹಂ ಚ ಬ್ರಹ್ಮ ಇತಿ ಅದ್ಧ ಭಾಷಮಾಣಃ ಸಹ ಆಸ್ತೆ. ಇನ್ನು ಅವನ ಮಂತ್ರಿಗಳು ಅಮಾತ್ಯರು ಯಾರು ಅಂದ್ರೆ ಪೀಠ ಅಂತ ಒಬ್ಬ, ಮುರ ಅಂತ ಒಬ್ಬ, ನಿಶುಂಭ ಅಂತ ಒಬ್ಬ, ಹಯಗ್ರೀವ ಮತ್ತು ಪಂಚಜನ ಅಂತ ಒಟ್ಟು 5 ಜನ ಪರಾಕ್ರಮಿಗಳು. ಹಿಂದೆ ನಾನು ಹೇಳಿದಂತೆ ಅವರು ಅವಧ್ಯರಾಗಿದ್ದರು, ಅವರು ಅಜೇಯರಾಗಿದ್ದರು. ಈ ನರಕಾಸುರ ಏನ್ ಮಾಡ್ತಾ ಇದ್ದ, ತಾನ್ ಲೋಕಪಾಲ ಸಂಕಲ್ಪ, ಇವರೇ ಲೋಕಪಾಲಕರು, ಲೋಕಪಾಲಕ ದೇವತೆಗಳು ಬೇರೆ ಯಾರು ಕೂಡ ಇಲ್ಲ, ಇವರೇ ಲೋಕಪಾಲಕರು, 5 ಜನರೇ ಲೋಕಪಾಲಕರು. ಆ ಲೋಕಪಾಲಕರಿಗೆಲ್ಲರೂ ಕೂಡ ಒಡೆಯರಾದಂತಹ ನಾನೇ ಬ್ರಹ್ಮ, ನಾನೇ ಬ್ರಹ್ಮದೇವರು. ನೋಡಿ, ಬ್ರಹ್ಮದೇವರನ್ನು ಆರಾಧನೆ ಮಾಡಿ ಅವರಿಂದಾಗಿ ಅವಧ್ಯತ್ವ ಮತ್ತು ಅಜೇಯತ್ವವನ್ನು ಪಡೆದುಕೊಂಡು ಕೊನೆಗೆ ನಾನೇ ಬ್ರಹ್ಮ ಅಂತ ಹೇಳಿ ಶುರು ಮಾಡ್ಕೊಂಡ್ಬಿಟ್ಟ. ಹೀಗೆ ನರಕಾಸುರ ಅಹಂ ಬ್ರಹ್ಮ ಇತಿ ಅದ್ಧ, ಅದ್ಧ ಅಂದ್ರೆ ನಿಶ್ಚಯ ಅಂತ, ನೀನ್ ಯಾರು ಡೌಟ್ ಪಡಬೇಡಿ ಜನರೇ, ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಭಾಷಮಾಣ ಸಾಸ್ತ್ಯನು, ಎಲ್ಲ ಕಡೆಯೂ ಕೂಡ ಇವರೇ ಲೋಕಪಾಲಕರು, ನಾನೇ ಅವರಿಗೆ ಒಡೆಯನಾದಂತ ಬ್ರಹ್ಮ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದ ಅಂತ ಆ ನರಕಾಸುರನ ಒಂದು ಧಾರ್ಷ್ಟ್ಯ ಯಾವ ರೀತಿಯಾಗಿತ್ತು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಪರಮಾತ್ಮ ಆ ನಗರವನ್ನು ಪ್ರವೇಶ ಮಾಡಿ ಅವನ ಸಂಹಾರವನ್ನು ಯಾವ ರೀತಿಯಾಗಿ ಮಾಡಿದ ಅಂತ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ